हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थ भगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्या विनय संपन्नान् शान्तादिगुणब्रह्मितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು. 82ನೇ ಗದ್ಯದಿಂದ 92 ಗದ್ಯದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದ 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತಿಸಿದ್ದಾರೆ. ಇದರ ಅಭಿಪ್ರಾಯ: ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲರೂ ಭಗವಂತನ ಅನುಚರರಾಗಿದ್ದಾರೆ. ಇವರೆಲ್ಲರೂ ಸಾತ್ವಿಕ ಪ್ರವೃತ್ತಿಯುಳ್ಳವರು, ಜ್ಞಾನವಂತರು, ಭಕ್ತಿ ಉಳ್ಳವರ್ತಕ್ಕಂಥವರು. ಜ್ಞಾನ, ಭಕ್ತಿ, ವೈರಾಗ್ಯ ಎಂಬುದೇ ಸಜ್ಜನರ ಆಸ್ತಿ. ಈ ಆಸ್ತಿಯನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುತ್ತಾರೆ ಅಂದರೆ ಭಗವಂತನ ಗುಣಪೂರ್ಣ ಮತ್ತು ದೋಷದೂರ ಎಂಬುದನ್ನು ತಿಳಿಯಲು ಪ್ರಯತ್ನ ಮಾಡುತ್ತಾರೆ. ಯಾರಿಗೆ ಸ್ವರೂಪದಲ್ಲಿ ಜ್ಞಾನವಿಲ್ಲವೋ, ಸ್ವರೂಪದಲ್ಲಿ ಭಕ್ತಿ ಇಲ್ಲವೋ, ಸ್ವರೂಪದಲ್ಲಿ ವೈರಾಗ್ಯ ಎಂಬುದಿಲ್ಲವೋ ಅವರು ಭಗವಂತನ ಗುಣೋತ್ಕರ್ಷತೆಯನ್ನು ಸ್ಮರಿಸುವುದಿಲ್ಲ. ಅವರು ಕೇವಲ ಭಗವದೇತರವಾದ ಲೌಕಿಕವಾದ ವಿಷಯದಲ್ಲಿ ಆಸಕ್ತರಾಗಿರುತ್ತಾರೆ ಎಂದರ್ಥ. 10 ಜನ ವರದರು ಹೇಳಿದರಿಂದ ಭಿನ್ನ ಜೀವಗಣಾ ಹರೇರನುಚರಾಹ. ಭಿನ್ನ ಜೀವಗಣಾ ಎಂದು ಶ್ರೀಮದಾನಂದ ತೀರ್ಥರು ಹೇಳುವುದು ಕಾರಣ ಏನು? ಸಕಲ ಜೀವರು, ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವರು ಭಿನ್ನರಾಗಿದ್ದಾರೆ. ಪ್ರತಿಯೊಬ್ಬರೂ ಭಿನ್ನರು. ಅನಂತ ಸಂಖ್ಯೆಯಲ್ಲಿರತಕ್ಕಂಥದ್ದನ್ನು ಅನಂತ ಭಿನ್ನ. ಒಬ್ಬ ಜೀವನಂತೆ ಇನ್ನೊಬ್ಬನಿಲ್ಲ. ಒಬ್ಬನ ತಿಳುವಳಿಕೆಯಂತೆ ಇನ್ನೊಬ್ಬರ ತಿಳುವಳಿಕೆ ಇಲ್ಲ. ಒಬ್ಬನ ಕರ್ಮದಂತೆ ಇನ್ನೊಬ್ಬನ ಕರ್ಮ ಇಲ್ಲ. ಇದನ್ನು ನಾವು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಯಾರೊಬ್ಬರ ಕರ್ಮ, ಜ್ಞಾನ, ಕೃತಿ 100ಕ್ಕೆ 100% ಅಂದರೆ ಶತಾಂಶವಾಗಿ ಹೋಲಿಕೆಯಾಗುವುದಿಲ್ಲ. ಭಿನ್ನ ಜೀವ, ಭಿನ್ನ ಕರ್ಮ. ಇದು ಎಂದಿನಿಂದ? ಅನಾದಿ ಕಾಲದಿಂದ ಎಂದಿನವರೆಗೆ? ಅನಂತ ಕಾಲಕ್ಕೂ. ಇಂತಹ ಕಟು ಸತ್ಯವಾದ ಪ್ರಮೇಯ ಭಿನ್ನಾ ಜೀವಗಣಾ. ಈ ಭಿನ್ನತೆ ಎಂಬತಕ್ಕಂಥದ್ದು ಒಂದಿನ ಹುಟ್ಟಿದ್ದಲ್ಲ, ಒಂದಿನ ಸಾಯತಕ್ಕಂಥದ್ದಲ್ಲ, ಮತ್ತು ಎಂದೂ ಬದಲಾವಣೆಯಾಗುವಂಥದ್ದಲ್ಲ. ಇದನ್ನು ನಾವು ಸ್ವರೂಪ ಅಂದ ಹೆಸರು. ಇದನ್ನು ಶ್ರೀಮದಾನಂದ ತೀರ್ಥರು ಭಿನ್ನ ಜೀವಗಣಾ ಎಂಬುದಾಗಿ ಸ್ಪಷ್ಟವಾಗಿ ಎಂದು ತೋರಿಸಿದ್ದಾರೆ. ಶ್ರೀಮದಾನಂದ ತೀರ್ಥರ ಅನುಯಾಯಿಗಳಾಗಿ ಶ್ರೀ ಪುರಂದರದಾಸರು 10 ಜನ ವರದರನ್ನು ನಮಗೆ ಪರಿಚಯ ಮಾಡುವುದರ ಮೂಲಕ, 10 ಎಂದರೆ ಅನಂತ ಶಬ್ದವಾಚಿ ಎಂದು ನಾವು ತಿಳಿಯಬೇಕು. ಅಕ್ರೂರ ವರದ, ಅಂಬರೀಷ ವರದ ಅಂತ ಹೇಳಿದ್ರಿಂದ ಯಾಕೆ 10 ಜನರು ಹೇಳಬೇಕಾಗಿತ್ತು ಅಂದರೆ ಎಲ್ಲರದು ಭಿನ್ನ ಭಿನ್ನವಾದ ವ್ಯಾಪಾರಗಳಾಗಿತ್ತು ಎಂಬುದನ್ನು ನಮಗೆ ಸೂಚಿಸುವುದಕ್ಕೆ. ಇದರಿಂದ ನಾವು ಏನು ತಿಳಿಯಬೇಕು? ಜೀವನ ಪ್ರಕರಣ. ಈ ಜೀವನ ಪ್ರಕರಣದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ಭಿನ್ನತೆ ಅದು ಸ್ವಾಭಾವಿಕವಾದ, ಸಹಜವಾದದ್ದು. ಮತ್ತು ತಮ್ಮನ್ನು ಇತರ ಜೀವರೊಡನೆ, ಇತರ ಜಡ ಪದಾರ್ಥರೊಡನೆ ಮತ್ತು ಭಗವಂತರೊಡನೆ ಸಂಬಂಧಿಸಿದ
ವಿಷಯ ಯಾವುದು ಅಂದರೆ ಪಂಚಭೇದ ಮತ್ತು ತಾರತಮ್ಯ. ಮಧ್ವ ಸಿದ್ಧಾಂತದಲ್ಲಿ ಪಂಚಭೇದ ತಾರತಮ್ಯವನ್ನು ತಿಳಿಯಲೇಬೇಕಾದ ಅತಿ ಅವಶ್ಯಕವಾದ ಜ್ಞಾನವಾಗಿದೆ. ಹಿಂದೆ ನಾವು ಪಂಚಭೇದಕ್ಕಾಗಿ ಬಿಂಬ ಪ್ರತಿಬಿಂಬ ಭಾವದಿಂದ ಭಗವಂತನ ಅಧೀನ, ಭಗವಂತನ ಸಾದೃಶ್ಯ ಮತ್ತು ಭಗವಂತನಿಂದ ಭಿನ್ನನಾಗಿದ್ದಾನೆ ಎಂಬುದನ್ನು ಬಿಂಬ ಪ್ರತಿಬಿಂಬ ಭಾವದಿಂದ ತಿಳಿಯಬೇಕು ಎಂಬುದ ಶಾಸ್ತ್ರದ ಹಿನ್ನೆಲೆಯನ್ನು ತಿಳಿದುಕೊಂಡವು. ಈ ಭಿನ್ನತೆ ಯಾವುದರಿಂದ ನಾವು ಲಕ್ಷಿತವಾಗುತ್ತದೆ? ಇದು ಲಕ್ಷಣವಾದರೆ ಇದಕ್ಕೆ ಲಕ್ಷ್ಯ ಯಾವುದು ಅಂದರೆ ತಾರತಮ್ಯ. ತಾರತಮ್ಯ ಅಂದರೆ ಏನು? ತಾರತಮ್ಯ ಭಾವನೆ. ತಾರತಮ್ಯ ಭಾವನೆ ಅಂದರೆ ಏನು? ಪರಸ್ಪರ ಜೀವರು, ಜಡರು ಮತ್ತು ಭಗವಂತ ಭಿನ್ನವಾದ ಗುಣಗಳಿಂದ ತುಂಬಿರುತ್ತಾರೆ. ಇದನ್ನು ತಿಳಿದುಕೊಳ್ಳುವ ಬಗೆ ಹೇಗೆ? ಇದನ್ನು ತಾರತಮ್ಯ ಜ್ಞಾನ ಅಂತ ಹೆಸರು. ತಾರತಮ್ಯ ಜ್ಞಾನದಲ್ಲಿ ಭಗವಂತನಲ್ಲಿ ತಾರತಮ್ಯವಿಲ್ಲ. ಅವನು ಉತ್ಕೃಷ್ಟನಾದ ಭಗವಂತ. ಅವನನ್ನು ತಿಳಿಯೋಕ್ಕೋಸ್ಕರವಾಗಿ ಅವನ ಅನಂತ ವಿಷಯ ಗುಣಗಳನ್ನು ನಾವು ಚಿಂತಿಸಲೇಬೇಕು. ಆದ್ದರಿಂದ ಹಿಂದೆ ಕೆಲವು ಗುಣಗಳನ್ನು ಚಿಂತಿಸುತ್ತಿದ್ದೆವು. ಪ್ರಸ್ತುತವಾದ ಭಗವಂತನ ಚಿಂತನೆಯ ವಿಷಯ ಪರಮಾತ್ಮನ 32 ಲಕ್ಷಣ ವಿಚಾರ. ಈಗ ಜೀವನಿಗೂ ಮತ್ತು ಭಗವಂತನಿಗೆ ಹೇಗೆ ಗುರುತಿಸುವುದಕ್ಕೆ ಏನು ಮುಖ್ಯವಾದ ಕಾರಣ ಅಂದರೆ ಭಗವಂತನ ಲಕ್ಷಣಗಳು ಪೂರ್ಣವಾಗಿರುತ್ತದೆ, ಜೀವರ ಲಕ್ಷಣಗಳು ಅಪೂರ್ಣವಾಗಿರುತ್ತದೆ. ಇದನ್ನು ಹೇಗೆ ತಿಳಿಯುವುದು ಶಾಸ್ತ್ರದಲ್ಲಿ ಅಂದರೆ ಪೂರ್ಣ ಎಂಬುದಕ್ಕಂತಹದಕ್ಕೆ 32 ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇದು ಜೀವರ ದೃಷ್ಟಿಯಿಂದ ಮಾತ್ರ 32 ಲಕ್ಷಣಗಳು. ಆದರೆ ವಸ್ತುತಸ್ತು ಭಗವಂತನ ಗುಣಗಳು ಎಷ್ಟು ಅಂದರೆ ಅನಂತ ಲಕ್ಷಣಗಳು. ನಮ್ಮ ಗಮನಕ್ಕೆ ಮಾತ್ರ ಬ್ರಹ್ಮದೇವರವರೆಗೆ ನಾವು ತಿಳಿಸಬೇಕಾದರೆ ಎಷ್ಟು ಗುಣಗಳಿಂದ ನಾವು ತಿಳಿಯಬಹುದು ಅಂದರೆ 32 ಗುಣಗಳಿಂದ ತಿಳಿಯಬಹುದು. 33ರಿಂದ ಅನಂತ ಗುಣವರೆಗೂ ಇರತಕ್ಕಂಥದ್ದು ಕೇವಲ ಭಗವಂತನದು. ಇದು ನಾವು ಮುಖ್ಯವಾಗಿ ತಿಳಿಬೇಕು. ಕೇವಲಂ ಭಗವತೋ 32 ಲಕ್ಷಣೋ ಕೇವ ನ ಅಪಿತು ಅತಿ ವಿಲಕ್ಷಣಾನಿ ಅನಂತಾನಿ ಲಕ್ಷಣಾನಿ ಶಾಸ್ತ್ರೇ 32 ಲಕ್ಷಣೋಪೇತ ಉಕ್ತಿ ತೇಷಾಮೇವ ವಿಶಿಷ್ಯ ಲಕ್ಷಣ ಅಭಿಧಾನಾತ್ ಯುಕ್ತಃ. ಪರಮಾತ್ಮನ ಕೇವಲ 32 ಲಕ್ಷಣ ಮಾತ್ರಗಳಿವೆ ಎಂಬುದು ಸರಿಯಲ್ಲ. ಅವನಿಗೆ ಅತಿ ವಿಲಕ್ಷಣವಾದ ಅನಂತ ಲಕ್ಷಣಗಳು ಇದೆ. ಆದರೂ 32 ಲಕ್ಷಣಗಳಿವೆ ಎಂದು ವ್ಯವಹರಿಸುವುದು ಶಾಸ್ತ್ರದಲ್ಲಿ ಈ 32 ಲಕ್ಷಣಗಳು ಮಾತ್ರ ಹೇಳಿರುವುದರಿಂದ ಹಾಗೆ ವ್ಯವಹರಿಸಲ್ಪಟ್ಟಿದೆ. ರಮ ಬ್ರಹ್ಮಾದಿಗಳಲ್ಲೂ ಸಹ 32 ಲಕ್ಷಣ ನಾವು ಕಾಣುತ್ತೇವೆ. ಆದರೆ ಭಗವಂತನ ಸ್ವಾತಂತ್ರ್ಯತೆಯ ಇರತಕ್ಕಂಥ ಅನಂತ ಲಕ್ಷಣಗಳು ರಮಾದೇವಿಯಲ್ಲೂ ಇಲ್ಲ, ಬ್ರಹ್ಮದೇವರಲ್ಲಿಯೂ ಇಲ್ಲ, ಇತರ ಯಾವ ಜೀವರಲ್ಲೂ ಇಲ್ಲ. ಈ ತಾರತಮ್ಯ ಜ್ಞಾನದಿಂದ ನಾವು ತಿಳಿಯಬೇಕಾದದ್ದು ಭಗವಂತನದು ಅನಂತ ಗುಣ, ಜೀವರದು ಅತಿ ಹೆಚ್ಚು ಅಂದರೆ ಬ್ರಹ್ಮದೇವರದು 32 ಸಲ್ಲಕ್ಷಣಗಳು. ಈ 32 ಸಲ್ಲಕ್ಷಣದಲ್ಲಿ 30, 28, 26 ಹೀಗೆ ಕ್ಷೀಣವಾಗುತ್ತಾ 1 ಲಕ್ಷಣವಿದ್ದರೂ ಅವರು ಮುಕ್ತಿಗೆ ಹೋಗತಕ್ಕಂಥ ಜೀವರು ಅಂತ ನಾವು ಗಣನೆ ಮಾಡಿಕೊಳ್ಳಬೇಕು. ಯಾರಿಗೆ ಈ ಗುಣವು ಅವಗುಣವಾಗಿ ಇರುತ್ತದೋ ಅಂದರೆ ಇದಕ್ಕೆ ವಿರುದ್ಧವಾಗಿರುತ್ತದೋ ಅವರು ತಮೋಯೋಗ್ಯರು,
ಮುಕ್ತಿಗೆ ಅಯೋಗ್ಯರು ಎಂಬುದನ್ನು ನಾವು ತಿಳಿಯಬೇಕು. ಹಾಗಾದರೆ ಮುಕ್ತಿಗೆ ಅಯೋಗ್ಯರಾದವರ ಗುಣ ಎಷ್ಟು, ಮುಕ್ತಿಗೆ ಯೋಗ್ಯರಾದ ಗುಣ ಎಷ್ಟು ಅಂತ ನಾವು ತಿಳಿದರೆ 32 ಸಲ್ಲಕ್ಷಣಗಳು. ಮುಕ್ತಿಗೆ ಯೋಗ್ಯ ಜೀವರು 32 ಹಾಗೂ ಅನಂತ ದುರ್ಲಕ್ಷಣಗಳು ತಮೋ ಯೋಗ್ಯರ, ಮುಕ್ತಿ ಅಯೋಗ್ಯರ ಲಕ್ಷಣ ಅಂತ ನಾವು ತಿಳಿಯಬೇಕು. ಇದು ಅತಿ ಸ್ಥೂಲವಾಗಿ ಯಾವ ಜೀವರನ್ನು ನಾವು ವಿಮರ್ಶಿಸುವಾಗ ಅವರ ಲಕ್ಷಣಶಾಸ್ತ್ರವನ್ನು ತಿಳಿದರೆ ಲಕ್ಷಣಶಾಸ್ತ್ರದ ಮೂಲಕ ಆಯಾ ಜೀವರನ್ನು ಮುಕ್ತರು ಅಮುಕ್ತರು ಎಂಬುದನ್ನಾಗಿ ತಿಳಿಯಬಹುದು. ಇದು ಯಾವಾಗ ಸಾಧ್ಯವಾಗುತ್ತೆ ಅಂದರೆ ಅತಿ ಸೂಕ್ಷ್ಮವಾದ ಜ್ಞಾನ ನಮಗೆ ಒದಗಿ ಬಂದಾಗ ಸೂಕ್ಷ್ಮತೆಯಲ್ಲಿ ನಾವು ತಿಳಿದುಕೊಳ್ಳತಕ್ಕಂಥ ಜ್ಞಾನ ತಾರತಮ್ಯ ಜ್ಞಾನ. ಆದ್ದರಿಂದಲೇ ತಾರತಮ್ಯ ಜ್ಞಾನ ಎಂಬುದು ಎಲ್ಲ ಜೀವರಿಗೂ ಹಿಡಿಸುವುದಿಲ್ಲ. ಕಾರಣ ತಾರತಮ್ಯದಲ್ಲಿ ಹೇಳಿರ್ತಕ್ಕಂಥ ದುರ್ಗುಣೋಪೇತರಿಗೆ ತಾರತಮ್ಯ ರುಚಿಸುವುದಿಲ್ಲ. ತಾರತಮ್ಯದಲ್ಲಿ ಹೇಳಿರ್ತಕ್ಕಂಥ ಸಗುಣರಿಗೆ ಅಂದರೆ 32 ಸಲ್ಲಕ್ಷಣ ಉಳ್ಳವರಿಗೆ ತಾರತಮ್ಯ ಅತಿ ಪ್ರಿಯವಾಗುತ್ತದೆ. ಶ್ರೀಮದಾನಂದ ತೀರ್ಥರು ತಾರತಮ್ಯ ಜ್ಞಾನವಿಲ್ಲದೇ ಇದ್ದರೆ ಮುಕ್ತಿಯೇನ ಚಾನ್ಯತ ಎಂದು ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. ಮುಕ್ತಿಯೋಗ್ಯರೆಲ್ಲರೂ 32 ಸಲ್ಲಕ್ಷಣ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಎಲ್ಲಿ ಉಕ್ತವಾಗಿದೆ ಎಂಬುದನ್ನು ನಾವು ತಿಳಿಯುತ್ತಾ ಹೋದರೆ ಭಗವಂತನ ಅನಂತ ಗುಣಗಳನ್ನು ತಿಳಿಯುವುದಕ್ಕೆ ಶಾಸ್ತ್ರ ಮಹಾಭಾರತದಲ್ಲಿ ತಿಳಿಸಲ್ಪಟ್ಟಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾವ ಭೀಷ್ಮಾಚಾರ್ಯರ ವಿಷ್ಣು ಸಹಸ್ರನಾಮ ಉಪದೇಶವನ್ನು ಮಾಡಿದಂಥ ಅನುಶಾಸನ ಪರ್ವ, ಈ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಅದರ ಪೀಠಿಕಾ ಭಾಗದಲ್ಲಿ ಒಂದು ವಾಕ್ಯವಿದೆ. ಕೋ ಹಿ ತಂ ವೇದಿತವ್ಯಂ ನಾರಾಯಣ ಮನಾಮಯಂ. ಮಹಾಭಾರತದ ನಾರಾಯಣಿ ಪ್ರಸಂಗದಲ್ಲಿ ಬರುತ್ತೆ. ಶಾಂತಿ ಪರ್ವ ಅಂತ ಹೆಸರು. ನಾರಾಯಣನ್ನು ಯಾರ ದೋಷರಹಿತನಾದ ಪರಮಾತ್ಮ ತಿಳಿಯಲೇಬೇಕು. ಅಥವಾ ತಿಳಿಯಬೇಕಾದವನು ಯಾರು ಅಂದರೆ ನಾರಾಯಣನೇ. ಇಲ್ಲಿ ನಾರಾಯಣ ಅನಾಮಯಂ ಎಂಬುದು ದ್ವಿತೀಯ ವಿಭಕ್ತಿಯಲ್ಲಿ ಕರ್ಮಪದವಾಗಿದೆ. ವೇದಿತವ್ಯಂ ಎಂದು ಕೃತ್ಯ ಪ್ರತ್ಯಯ ಕರ್ತವ್ಯಾರ್ಥಕ ರೂಪವಾಗಿದೆ. ಭಗವಂತನನ್ನು ತಿಳಿಯಲೇಬೇಕು. ಈ ವಾಕ್ಯದ ಸಂಕ್ಷಿಪ್ತ ತಾತ್ಪರ್ಯ ಏನು? ಕೋಹಿತಂ ವೇದಿತವ್ಯಂ ನಾರಾಯಣ ಮನಾಮಯಂ. ತಿಳಿಯಬೇಕಾದ ಪರಮತತ್ವ ಯಾರು ಅಂದರೆ ವೇದಿತವ್ಯಂ ಎಂಬ ಪದದಿಂದ ತಿಳಿಯುತ್ತದೆ. ಜೀವನ ಅನೇಕ ವಿಷಯಗಳನ್ನು ತಿಳಿಯುತ್ತಾನೆ, ಆದರೆ ಮೋಕ್ಷಕ್ಕೆ ಕಾರಣವಾದ ವಿಷಯ ತಿಳಿವು ಒಂದೇ, ನಾರಾಯಣನ ತಿಳಿವು. ನಾರಾಯಣ ಅನಾಮಯಂ. ಯಾಕೆ ಅನಾಮಯ ಅಂದರೆ ಅನಾಮಯ ಅಂದರೆ ದೋಷರಹಿತ, ದುಃಖರಹಿತ, ಸಂಪೂರ್ಣ ಅಂದರೆ ನಾರಾಯಣನು ಜನನ ಮರಣರಹಿತನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಜ್ಞಾನಗಳಲ್ಲಿಯೇ ಶ್ರೇಷ್ಠ ಜ್ಞಾನ ಲೋಕಜ್ಞಾನ, ತತ್ವಜ್ಞಾನ, ಕರ್ಮಜ್ಞಾನ, ಇವುಗಳಿಂದ ಮೇಲಾದ ಜ್ಞಾನ ಎಂದರೆ ಪರಬ್ರಹ್ಮನಾದ ನಾರಾಯಣ ಸ್ವರೂಪ ಜ್ಞಾನ. ನಾರಾಯಣೇ ಪರಬ್ರಹ್ಮ, ಇತರ ದೇವತೆಗಳು ಅವರ ಅಧೀನರು. ಅವನ ಜ್ಞಾನವೇ ಮೋಕ್ಷ ಸಾಧನ. ಜೀವನದ ಪರಮ ಗುರಿ ಏನಾಗಬೇಕು ಅಂದರೆ ದೋಷರಹಿತ ಪರಬ್ರಹ್ಮನಾದ ನಾರಾಯಣ ತಿಳಿವನ್ನು ಅರಿತುಕೊಳ್ಳಬೇಕು. ತಿಳಿಯಬೇಕಾದ ಅನೇಕ ವಿಷಯಗಳಲ್ಲಿ ಒಬ್ಬನಲ್ಲ, ನಾರಾಯಣನೇ. ನಾರಾಯಣ ಒಬ್ಬರನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆ ಎಂದು ಇದರ ಅರ್ಥ. ಇದರಲ್ಲಿ ಜಯತೀರ್ಥರು ಮತ್ತು ವಾದಿರಾಜ ತೀರ್ಥರು ವಿಶೇಷವಾಗಿ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ವೇದಿತವ್ಯದ ಮೋಕ್ಷ ಸಾಧನವಾದ ಜ್ಞಾನ, ತಿಳಿಯಬೇಕಾದ ಪರಮತತ್ವ ನಾರಾಯಣನೇ ಪರಬ್ರಹ್ಮ, ಅನಾಮಯಾದ ದೋಷರಹಿತ, ಅಶರೀರ ಸ್ವತಂತ್ರ ಎಂದರ್ಥ.
ಇತರ ದೇವತೆಗಳು ಸ್ವತಂತ್ರರಲ್ಲ, ಅವರ ಅಧೀನರು. ಜೀವರು ಪರತಂತ್ರ, ನಾರಾಯಣ ಮಾತ್ರ ಸ್ವತಂತ್ರ. ಆದ್ದರಿಂದ ನಾರಾಯಣ ಸ್ವರೂಪ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವಾದಿರಾಜ ತೀರ್ಥರು ಭಕ್ತಿ ಭಾವವನ್ನು ಒತ್ತಿ ಹೇಳ್ತಾ ಇದ್ದಾರೆ. ತಿಳಿಯುವ ಜ್ಞಾನ ಮಾತ್ರವಲ್ಲ, ಭಕ್ತಿ ಸಹಿತ ಜ್ಞಾನ ಅಗತ್ಯ. ಅನಾಮಯಾನ ಸಂಸಾರ ದುಃಖ ನಿವಾರಕ ಎಂಬ ಜ್ಞಾನ ಇರಬೇಕು. ನಾರಾಯಣನ ಆಶಯವೇ ಭಯನಾಶಕ. ಅವನ ಸ್ಮರಣೆ, ಭಕ್ತಿ, ಸೇವೆ ಇದೇ ಮೋಕ್ಷ ಮಾರ್ಗ. ಆದ್ದರಿಂದ ಅವರ ದೃಷ್ಟಿಯಲ್ಲಿ ಜ್ಞಾನ ಮತ್ತು ಭಕ್ತಿ ಇದೇ ಪರಿಪೂರ್ಣ ಸಾಧನೆ. ದೋಷರಹಿತವಾದ ಪರಬ್ರಹ್ಮನನ್ನು ತಿಳಿಯಬೇಕು ಎಂಬುದು ಜಯತೀರ್ಥರ ನಿಲುವು. ದುಃಖನಾಶಕನನ್ನು ಆಶ್ರಯಿಸಬೇಕು ಎಂಬುದು ವಾದಿರಾಜರ ನಿಲುವು. ಜಯತೀರ್ಥರು ತತ್ವ ವಿವೇಕ ಮಾಡಿದರೆ, ವಾದಿರಾಜರು ಭಕ್ತಿ ಸಹಿತವಾದ ಅನುಭವವನ್ನು ಎತ್ತಿ ಹಿಡಿದಿದ್ದಾರೆ. ಇದ್ಯಾವುದೂ ವಿರುದ್ಧವಲ್ಲ, ಎಲ್ಲವೂ ಅತ್ಯಂತ ಮುಖ್ಯವಾಗಿಯೇ ಪ್ರತಿ ಜೀವರು ತಾವು ಅನುಸಂಧಾನ ಮಾಡಿಕೊಳ್ಳಬೇಕಾದ ಗುಣವಾಗಿದೆ. ಇದಕ್ಕೆ ನಾರಾಯಣ ಉಪನಿಷತ್ತಲ್ಲಿ ನಾರಾಯಣ ಪರೋಬ್ರಹ್ಮ, ನಾರಾಯಣೇ ಪರಬ್ರಹ್ಮ, ಇದು ನಾರಾಯಣ ಪರತತ್ವವಾಗಿ ನೇರವಾಗಿ ಸ್ಥಾಪಿಸುತ್ತದೆ. ಮಹೋಪನಿಷತ್ತಲ್ಲಿ ಏಕೋಹ ವೈ ನಾರಾಯಣ ಆಸೀತ್, ಆರಂಭದಲ್ಲಿ ನಾರಾಯಣ ಒಬ್ಬನೇ ಇದ್ದನು, ಸೃಷ್ಟಿಗೆ ಮುನ್ನ ಅವನೇ ಪರತತ್ವ. ಭಗವದ್ಗೀತೆಯಲ್ಲಿ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ಅನೇಕ ಜನ್ಮ ಜ್ಞಾನ ನಂತರ ವಾಸುದೇವನೇ ಸರ್ವ ಎಂದು ತಿಳಿಯುವುದೇ ಮಹಾತ್ಮ. ಮಹಾಭಾರತ ಶಾಂತಿ ಪರ್ವದಲ್ಲಿ ನಾರಾಯಣ ಅಪರಾದೇವ, ವೇದಗಳ ಪರಮಗುರಿ ನಾರಾಯಣನೇ ಎಂದು ತಿಳಿಸಿದ್ದಾರೆ. ಈ ಪ್ರಮಾಣಗಳಿಂದ ಜಯತೀರ್ಥ ನಿರ್ಧರಿಸುವುದು ನಾರಾಯಣ ಸ್ವತಂತ್ರ ತತ್ವ, ಇತರರು ಪರತಂತ್ರರು, ಅವನ ಜ್ಞಾನವೇ ಮೋಕ್ಷ ಸಾಧಕ. ವಾದಿರಾಜ ದೃಷ್ಟಿಯಲ್ಲಿ ವಾದಿರಾಜ ತಮ್ಮ ಕೃತಿಗಳಲ್ಲಿ, ಉದಾಹರಣೆಗೆ ತೀರ್ಥ ಪ್ರಬಂಧದಲ್ಲಿ ಹೇಳುವ ಭಾವ, ನಾರಾಯಣ ಸ್ಮರಣೆ ಸಂಸಾರ ದುಃಖ ನಿವಾರಕ, ಭಕ್ತಿ ಇಲ್ಲದ ಜ್ಞಾನ ಅಪೂರ್ಣ. ಒಟ್ಟು ತಾತ್ಪರ್ಯ, ವೇದ, ಗೀತಾ, ಮಹಾಭಾರತ ಎಲ್ಲವೂ ನಾರಾಯಣ ಪರತ್ವ ಸ್ಥಾಪನೆಯಾಗಿದೆ. ಜಯತೀರ್ಥ ತತ್ವ ನಿರ್ಣಯ ಮಾಡಿದರೆ ವಾದಿರಾಜರು ಭಕ್ತಿ ಅನುಭವವನ್ನು ತಿಳಿಸುತ್ತಾರೆ. ಈ ರೀತಿಯಾಗಿ ಭಗವಂತನ ಗುಣಗಳನ್ನು, ಅನಂತ ಗುಣಗಳನ್ನು ತಿಳಿಸುವ ವಾಕ್ಯವಾಗಿದೆ. ಆದರೆ 32 ಲಕ್ಷಣಗಳು ಪ್ರಚುರವಾಗಿದೆ. ಯಾವನು ದೋಷರಹಿತ ನಾರಾಯಣ ತಿಳಿದ ಶಕ್ತನಾದನು ಅಂದರೆ ಭಗವಂತನ ವಿಷಯದಲ್ಲಿ ಅನಂತ ಗುಣಗಳಿಂದ ಯಾರು ತಿಳಿಯಕ್ಕೆ ಶಕ್ಯವೇ ಇಲ್ಲ. ಅದರಂತೆ ಮತ್ಸ್ಯ, ಕೂರ್ಮ ಇದಾದ ಸಮಸ್ತ ದೇಹಗಳು, ಮತ್ಸ್ಯಾದಿ ರೂಪಗಳಿಗೆ ಯಾವ ಲಕ್ಷಣಗಳು ಪ್ರತಿನಿಹಿತವಾಗಿದೆಯೋ, ಯಾವ ಪ್ರತ್ಯೇಕ ಆಕಾರಗಳಿರುತ್ತವೆಯೋ ಅವೆಲ್ಲವನ್ನು ಹೊಂದಿವೆ ಎಂದರ್ಥ. ಅಂದರೆ ಇದು ಅರ್ಥದಲ್ಲಿ ಅಂದ್ರೇನು? ಮತ್ಸ್ಯಾದಿ ದೇಹಗಳು ಎಲ್ಲ ರೂಪಗಳ ಲಕ್ಷಣಗಳೇ ಹೊಂದಿದ್ದಲ್ಲಿ, ಅದು ಪ್ರತಿ ರೂಪಗಳಲ್ಲಿಯೂ ರಾಮಾದಿ ಅನೇಕ ರೂಪಗಳು ಇದ್ದಲ್ಲಿ, ಹಾಗೆ ಇದು ಮತ್ಸ್ಯ ರೂಪ, ಇದು ಕೂರ್ಮ ರೂಪ, ರಾಮಾದಿ ರೂಪ, ಮಾನುಷಾಕಾರ, ಈ ರೀತಿಗೆ ರಾಮ ಶ್ಯಾಮವರ್ಣ, ಪರಶುರಾಮ ರಕ್ತವರ್ಣ, ವಿಶ್ವ ಜಾಗೃತ್ ಪ್ರವರ್ತಕ, ತೇಜಸ ಸ್ವಪ್ನ ಪ್ರವರ್ತಕ, ರಾಮಕೃಷ್ಣಾದಿ ರೂಪಗಳು ಬಲ ಕಾರ್ಯಗಳು, ವೇದವ್ಯಾಸ ರೂಪಗಳು ಜ್ಞಾನ ಕಾರ್ಯಗಳು, ಹೀಗೆ ವಿವಿಧ ಅನಂತ ರೂಪಗಳ ವ್ಯವಸ್ಥೆ ಹೇಗೆ ಕೂಡುವುದು ಅಂದರೆ, ಸರ್ವರೂಪಗಳಿಗೂ ಸರ್ವರೂಪ ವರ್ಣಗಳಿರುವುದರಿಂದ ಭೇದಕ ಧರ್ಮ ಇಲ್ಲದೆ ಪರಸ್ಪರ ರೂಪಗಳಿಗೆ ಸಾಂಕರ್ಯ ಬರಬೇಕಾದಿತ್ತು ಎಂಬ ಶಂಕೆ ಮಾಡೋದು ಸರಿಯಲ್ಲ. ಏಕೆಂದರೆ ಸರ್ವರೂಪಗಳು, ಸರ್ವವರ್ಣ, ಸರ್ವರೂಪಗಳು ಇರುವುದರಿಂದ, ಒಂದು ರೂಪದಲ್ಲಿ ಎಲ್ಲ ರೂಪಗಳೂ ಇರುವುದರಿಂದಲೂ ಪರಸ್ಪರ ರೂಪಗಳಿಗೆ ಇವನು ರಾಮ, ಇವನು ಕೃಷ್ಣ, ಇವನು ನರಸಿಂಹ, ಹೀಗೆ ಭೇದ ಜ್ಞಾನವಾಗದೆ ಎಲ್ಲ ರೂಪಗಳು ಒಂದೇ ಆಗಲಿ ಎಂಬ ಭಾವ. ಈ ರೀತಿಯಿಂದ ಯುಕ್ತಿ ವಿರೋಧ ಬಂದರೆ ಕೇವಲ ಅಚಿಂತ್ಯ ಶಕ್ತಿಯಿಂದ ಸರ್ವಶಂಕೆಗೂ ಸಮಾಧಾನ ಸಂಭವಿಸುತ್ತದೆ, ಯಾವ ದೋಷಕ್ಕೂ ಅವಕಾಶವಿಲ್ಲ. ಅಂದರೆ ಅಚಿಂತ್ಯ ಶಕ್ತಿ ರೂಪ ವಿಶೇಷ ಬಲದಿಂದ ಸರ್ವರೂಪಗಳು ಸರ್ವಬಣ್ಣಗಳು ಇದ್ದರೂ ಇದು ರಾಮರೂಪ, ಇದು ಕೃಷ್ಣ ರೂಪ ಎಂದು ಭೇದ ಪ್ರತಿನಿಧಿಯಾದ ವಿಶೇಷ ವ್ಯವಹಾರ ಇದು ಮಾಡಲು
ಬರುತ್ತದೆ ಎಂಬುದೇ ಭಾವ. ಎಲ್ಲಿ ಪ್ರಮಾಣ ಪ್ರಮಿತವಾದರೂ ಯುಕ್ತಿ ವಿರೋಧ ಬಂದಂತೆ ತೋರುವುದೋ ಅಲ್ಲಿ ಅಚಿಂತ್ಯ ಶಕ್ತಿಯಿಂದ ಕಾರ್ಯನಿರ್ವಾಹ ಮಾಡಬೇಕು. ಹೀಗೆ ಸುಧಾದಲ್ಲಿ ಸಿದ್ಧವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದು ಯುಕ್ತಿಯಿಂದ ವಿರುದ್ಧವಾಗಿರುತ್ತದೋ ಅದು ಈಶಕೃತ ಎಂದು ತಿಳಿಯಬೇಕು. ಇದರಂತೆ ಅಣುತ್ವ, ಮಹತ್ವ, ವ್ಯಕ್ತ, ಅವ್ಯಕ್ತ, ಚಿಂತ್ಯ, ಅಚಿಂತ್ಯ, ಗ್ರಾಹ್ಯ, ಅಗ್ರಾಹ್ಯ ಇತ್ಯ ಸರ್ವವಿರುದ್ಧ ಧರ್ಮಗಳು ಅಚಿಂತ್ಯ ಶಕ್ತಿಯಿಂದಲೇ ಘಟನೆ ಮಾಡಬೇಕು. ಈ ವಿಷಯದಲ್ಲಿ ಅಣುವಿಗಿಂತ ಅಣುವು, ಮಹತ್ವಗಿಂತ ಮಹತ್ವ, ಈ ಗುಣಗಳು ವಿರುದ್ಧವಾದಗಳು ಕೂಡ ಭಗವಂತನಲ್ಲಿ ಶ್ರುತವಾಗಿದೆ. ಯಾವನಲ್ಲಿ ವಿರುದ್ಧ ಧರ್ಮಗಳು ನಿರಂತರ ಇರುತ್ತದೋ ಇತ್ಯಾದಿ ಪ್ರಮಾಣಗಳಿಂದ ಈ ಪ್ರಮೇಯವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಅಣು ಮೊದಲಾದ ಶಬ್ದಗಳ ಅರ್ಥ ಅಣು ಪರಮ ಸೂಕ್ಷ್ಮ, ಮಹತ್ತನ ಅತಿ ದೊಡ್ಡವನು, ವೃಕ್ಷ ಪ್ರಕಟನು, ವ್ಯಕ್ತ ಮತ್ತು ಅವ್ಯಕ್ತ ಸಾಕಲಿಂದ ಪ್ರಕಟನಾಗದೇ ಇರುವನು, ಚಿಂತ್ಯ ಅಂದರೆ ಜೇಯನು, ಅಚಿಂತ್ಯ ಅಂದರೆ ಸಾಕಲಿಂದ ಜ್ಞಾನಕ್ಕೆ ವಿಷಯನಲ್ಲ, ಗ್ರಾಹ್ಯ ಜ್ಞಾನಗೋಚರನು, ಅಗ್ರಾಹ್ಯ ಸಾಕಲಿಂದ ಜ್ಞಾನ ಅವಿಷಯನು. ಹೀಗೆ ತಿಳಿಯಬೇಕು. ವಿರುದ್ಧ ಧರ್ಮಗಳು ಸಮಾವೇಶ ಜೀವಾದಿಗಳಲ್ಲಿ ದೋಷವಾಗಿ ಕಂಡಿದೆ. ಅಂತಹ ವಿರುದ್ಧ ಧರ್ಮಗಳ ಕೊಡುವಿಕೆಯನ್ನು ಪರಮಾತ್ಮನೇ ಅಂಗೀಕಾರ ಮಾಡುವುದು ಹೇಗೆ ಅಂದರೆ ಅದಕ್ಕೆ ಉತ್ತರ ಏ ದೋಷ ಇತರತ್ರಾಪಿ ತೇ ಗುಣ ಪರಮೇ ಮತಾಃ ನ ದೋಷ ಪರಮೇ ಕಶ್ಚಿತ್ ಗುಣ ಏವ ನಿರಂತರಃ ಇತಿ ವಚನ ಜೀವ ಪಕ್ಷ ಏವ ದೋಷ ನ ಪರಪಕ್ಷಿ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ವಿರುದ್ಧ ಧರ್ಮಗಳು ಜೀವನಲ್ಲಿ ದೋಷವಾಗಿ ಕಂಡರೂ ಪರಮಾತ್ಮನಲ್ಲಿ ಅದು ಗುಣಗಳೇ ಆಗುತ್ತದೆ. ಯಾವುದು ಇತರಲ್ಲಿ ದೋಷಗಳೋ ಅವು ಪರಮಾತ್ಮನಲ್ಲಿ ಗುಣಗಳೆಂದೇ ತಿಳಿಯಬೇಕು. ಭಗವಂತನಲ್ಲಿ ದೋಷಗಳು ಇಲ್ಲ, ಯಾವಾಗಲೂ ಗುಣಗಳೇ ಇರುತ್ತದೆ. ನಿರನಿಷ್ಠ, ನಿರವಜ್ಯ, ಶೋಕ ದೂರನು, ಇದೇ ಮೊದಲಾದ ಆಗಮದಿಂದ ಸ್ವತಂತ್ರಾದ ಯುಕ್ತಿಗಳಿಂದ ಬಾಧಿತವಾಗುವ ಶ್ರೀಹರಿಯಲ್ಲಿ ದೋಷಗಳಾಗುವುದಿಲ್ಲ, ಹಾಗೂ ದುಃಖಾದಿಗಳು ಇಲ್ಲವೆಂದು ತಿಳಿಯಬೇಕು. ಈ ರೀತಿಯಿಂದ ಭಗವಂತ ಅನಂತ ರೂಪ ಹೇಳಿದ್ದು ಕೂಡುತ್ತದೆ. ಆದ್ದರಿಂದ ನಾವು ಒಂದು ಮುಖ್ಯವಾಗಿ ತಿಳಿಯಬೇಕಾದ ಏನು, ಲೋಕದಲ್ಲಿ ವಿರುದ್ಧವಾಗಿ ಕಂಡರೆ ಅದು ಪ್ರಾಕೃತವಾದದ್ದು. ಭಗವಂತನಲ್ಲಿ ಎಲ್ಲವನ್ನೂ ಸೃಷ್ಟಿಕರ್ತ, ಸ್ಥಿತಿಕರ್ತ, ಸಂಹಾರಕರ್ತನಾದವನಲ್ಲಿ ಪ್ರಾಕೃತವಾದ ಭಾಷೆಯಲ್ಲಿ ಪ್ರಾಕೃತವಾದ ಅರ್ಥವನ್ನು ಹಿಡ್ಕೊಂಡು ಹೊಂದಿಸಲು ನಾವು ಪ್ರಯತ್ನ ಮಾಡಬಾರದು. ಏಕೆಂದರೆ ಭಗವಂತ ಅಪ್ರಾಕೃತನು. ಅಪ್ರಾಕೃತಿಗೆ ಸಾಧ್ಯವಾದದ್ದು ಪ್ರಾಕೃತಿಗೆ ಅದು ಸಾಧ್ಯವಾಗುವುದಿಲ್ಲ. ಇದನ್ನು ಹೇಗೆ ತಿಳಿಯುವುದು? ಅಪ್ರಾಕೃತರಾಗಿಯೇ ನಾವು ಚಿಂತಿಸಿದಾಗ ತಿಳಿಯುವುದೇ ಹೊರತು ಪ್ರಾಕೃತರಾಗಿ ನಾವು ಚಿಂತಿಸಿದಾಗ ನಾವು ಎಷ್ಟು ಶತಪ್ರಯತ್ನ ಮಾಡಿದರೂ ಇದರ ಅರಿವು ಆಗುವುದಿಲ್ಲ. ಯಾವುದೇ ಉದಾಹರಣೆ ನಾವು ಕೊಟ್ಟರೂ ಸಹ ಆ ಎಲ್ಲ ಉದಾಹರಣೆಗಳು ಸಹ ಅಪೂರ್ಣವಾಗಿಯೇ ಉಳಿಯುತ್ತದೆ. ಏಕೆಂದರೆ ಸ್ವ ಅನುಭವ ರೂಪವಾಗಿ ಎಂದು ನಾವು ತಿಳಿದುಕೊಳ್ಳುತ್ತೇವೆಯೋ, ಅಂದರೆ ಸಾಕ್ಷಾತ್ಕಾರ ಎಂದು ಆಗುತ್ತದೋ, ಆಗ ಈ ಎಲ್ಲ ದೋಷಗಳಾಗಿ ನಮಗೆ ಏನು ಕಾಣುತ್ತಿದ್ದೇವೋ ಅವುಗಳು ಗುಣಗಳೇ ಭಗವಂತನಲ್ಲಿ ಎಂಬುದು ನಾವು ತಿಳಿದುಕೊಳ್ಳಬಹುದು. ಲೋಕದಲ್ಲಿ ಪ್ರಾಸಂಗಿಕವಾಗಿ ಒಬ್ಬರು ಅಳುವುದನ್ನು ನೋಡುತ್ತಿದ್ದಾಗ ಭಕ್ತಿಭಾವದಿಂದ ಅಳುತ್ತಿದ್ದಾಗ ಅದು ಗುಣವೇ ಆಗುತ್ತದೆ. ಕ್ರೋಧವಶದಿಂದ ದ್ವೇಷದಿಂದ ಅಳುತ್ತಿದ್ದಾಗ ಅದು ದೋಷರೂಪವಾಗುತ್ತದೆ. ಹೀಗೆ ಒಬ್ಬರ ಅಳುವು, ಒಬ್ಬ ನಾದ, ಒಬ್ಬ ಕುಡಿತ, ಒಬ್ಬನ ಮಾತು, ಒಬ್ಬನ ಚೇಷ್ಟೆ, ಯಾವುದೇ ಕಾರ್ಯವನ್ನು ನೋಡಿದರೂ ಸಹ ಅದು ಸುಖರೂಪವಾಗಿರಬಹುದು, ದುಃಖರೂಪವಾಗಿರಬಹುದು. ಆದರೆ ನಾವು ಸುಖರೂಪವನ್ನು ದುಃಖರೂಪ, ದುಃಖರೂಪವನ್ನು ಸುಖರೂಪ ಎಂದು ವ್ಯತ್ಯಾಸವಾಗಿ ವ್ಯವಹಾರದಲ್ಲಿ ತಿಳಿಯುತ್ತೇವೆ. ಆ ಪ್ರಕರಣದಲ್ಲಿ ನಾವು ಚಿಂತಿಸಿದಾಗ ಯಾಕೆ ಒಬ್ಬ ವ್ಯಕ್ತಿ ಕುಣಿಯುತ್ತಿದ್ದಾನೆ ಅಂದರೆ ಅವನು ಉನ್ಮತ್ತನಾಗಿ ಹುಚ್ಚರಾಗಿ ಕುಣಿಯುತ್ತಾನೆ ಅಂತ ಹೇಳಬಾರದು. ಭಕ್ತಿ ಭಾವದಿಂದ ಕುಣಿಯುತ್ತಿದ್ದಾನೆ, ಆನಂದ ಉದ್ರೇಕದಿಂದ ಕುಣಿಯುತ್ತಿದ್ದಾನೆ ಎಂಬುದು ಗುಣವೇ ಆಗುತ್ತದೆ. ಆದರೆ ನಾವು ಮದೋನ್ಮತ್ತ, ಹುಚ್ಚ ಎಂಬುದು ದೋಷವಾಗುತ್ತದೆ. ಹೀಗೆ ಉದಾಹರಣೆಗಳು ಮಾತ್ರ, ಇಂಥದ್ದು ನೂರಾರು ಉದಾಹರಣೆಗಳಿದೆ.
ಈ ಉದಾಹರಣೆ ಮೂಲಕ ನಾವು ತಿಳಿಯಬೇಕಾದೇನು? ಪ್ರಾಕೃತವಾದ ವ್ಯವಹಾರವು ಅಪ್ರಾಕೃತವಾದ ವ್ಯವಹಾರದಲ್ಲಿ ಭಿನ್ನವಾಗಿರುತ್ತದೆ. ಆದ್ದರಿಂದ ಭಗವಂತ ಅನಂತ ಗುಣ ರೂಪ ಇವೆಲ್ಲವೂ ಸಹ ಏಕ ವ್ಯಕ್ತಿಯಲ್ಲೇ ಇದ್ದರೂ, ಎಲ್ಲ ಒಂದೇ ರೂಪದಲ್ಲಿದ್ದರೂ ಸಹ ಮತ್ಸ್ಯ, ಕೂರ್ಮ, ವರಾಹ ಎಲ್ಲವನ್ನೂ ಪ್ರತಿ ಭಿನ್ನವಾಗಿಯೇ ತೋರಿಸುತ್ತಾನೆ. ಇದು ವಿಶೇಷವಾದ ಗುಣ. ಈ ವಿಶೇಷವಾದ ಗುಣ ಅಂತ ನಾವು ಎಷ್ಟು ಸಾವಿರ ಸಲ ಹೇಳಿದರೂ ಸಹ ಅದು ಅನುಭವಕ್ಕೆ ಬಂದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಇಲ್ಲದೇ ಇದ್ದರೆ ತಿಳಿಯುವುದೇ ಇಲ್ಲ. ಇದನ್ನೇ ನಾವು ಪ್ರಾಕೃತ ಅಪ್ರಾಕೃತ ಅಂತ ಹೇಳುವುದು. ಆದ್ದರಿಂದ ಒಟ್ಟಿನಲ್ಲಿ ತಿಳಿಯಬೇಕಾದ ಯಾವುದು, ನಮಗೆ ಯಾವುದು ದೋಷ ಎಂದು ಕಂಡು ಬರುತ್ತದೋ ಅದು ಭಗವಂತನ ಗುಣ ಎಂದು ನಾವು ತಿಳಿಯಬೇಕು. ಏಕೆಂದರೆ ಭಗವಂತನಲ್ಲಿ ಯಾವ ದೋಷವೂ ಇರುವುದಿಲ್ಲ. ಇದು ಬಹಳ ಮುಖ್ಯವಾಗಿ ತಿಳಿಯಬೇಕು. ಇದು ಯಾವುದೆಂತ ತಿಳಿಯಬೇಕು? ನಾರಾಯಣಂ ಅನಾಮಯಂ. ಈ ರೀತಿಯಾಗಿ ಚಿಂತಿಸಿದಾಗ ತಾರತಮ್ಯದಲ್ಲಿ ಎಲ್ಲ ಜೀವರು ದೋಷಿಗಳೇ. ಭಗವಂತ ಮಾತ್ರ ಪೃಥಕ್ಕಾಗಿ ಅನಾಮಯ, ದೋಷ ದೂರ. ತಾರತಮ್ಯದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಸಕಲ ಜೀವರು ದೋಷಿಗಳು, ಭಗವಂತ ದೋಷ ದೂರ, ಗುಣಪೂರ್ಣ. ಜೀವರು ಅಲ್ಪ ಗುಣಗಳಾಗಿರಬಹುದು, ಆದರೆ ದೋಷಯುಕ್ತವಾಗಿರುತ್ತದೆ. ಭಗವಂತನಾದರೆ ದೋಷವೇ ಇರುವುದಿಲ್ಲ, ಗುಣದಿಂದ ಪೂರ್ಣನಾಗಿದ್ದಾನೆ. ಇದು ಮಹತ್ವವಾದ ಘಟ್ಟ ತಾರತಮ್ಯದಲ್ಲಿ. ನಾವು ತಾರತಮ್ಯ ಸಂಖ್ಯಾಗೋಚರವಾಗಿ ನಾವು 1000 ಸಲ ಹೇಳಿದರೂ ಸಹ ಈ ಒಂದು ಪ್ರಮುಖವಾದ ಘಟ್ಟವನ್ನು ನಾವು ತಿಳಿಯಲೇಬೇಕು. ಭಗವಂತ ಗುಣಪೂರ್ಣ, ದೋಷ ದೂರ. ಈ ಗುಣ ಯಾವ ಜೀವರಿಗೂ ಹೊಂದುವುದಿಲ್ಲ. ಇದನ್ನು ನಾವು ಮುಂದೆ ಕ್ರಮವಾಗಿ ಎಲ್ಲ ಜೀವರನ್ನು ಅಂದರೆ ಆ ಗಣಗಳನ್ನು ನಾವು ಚಿಂತಿಸುವಾಗ ಮುಖ್ಯವಾಗಿ ನಾವು ಈ ಪ್ರಭೇದವನ್ನು ತಿಳಿಯುತ್ತಾ ಹೋಗಬಹುದು. ನಮ್ಮಲ್ಲೇ ನಾವು ಕಂಡುಕೊಳ್ಳಬಹುದು, ನಮ್ಮಲ್ಲೇ ದೋಷಗಳಿರುತ್ತದೆ. ಆದ್ದರಿಂದ ನಾವು ಭಗವಂತನ ಹೇಗಾದವು? ಇದು ಪ್ರತ್ಯಕ್ಷ ಸಿದ್ಧ. ದೋಷ ದೂರನಾಗಿರ್ತಕ್ಕಂಥ ವ್ಯಕ್ತಿ ನಾವಾಗಿದ್ದೇವೆಯೋ ಇಲ್ಲ, ನೀವಾಗಿದ್ದೀರಿಯೋ ಇಲ್ಲ, ಅವರಾಗಿದ್ದಾರೆಯೋ ಇಲ್ಲ. ಹೀಗೆ ಲೋಕದಲ್ಲಿ ಯಾರೂ ದೋಷದಿಂದ ದೂರನಾಗಿಲ್ಲವಾದ ಮೇಲೆ ಇವರಾರೂ ದೇವರಲ್ಲ. ಇದು ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತದೆ. ಮತ್ತೊಂದು ಗುಣಪೂರ್ಣ. ಯಾರಲ್ಲಿ ಎಷ್ಟು ಗುಣವಿದೆ, ಗುಣಕ್ಕಿಂತ ದೋಷವೇ ಹೆಚ್ಚು ನಾವು ಕಾಣುತ್ತದೆ. ಯಾವುದೋ ಒಂದು ಗುಣವನ್ನು, ಅಲ್ಪ ಗುಣವನ್ನು, ಅತ್ಯಲ್ಪ ಗುಣವನ್ನು ನಾವು ನೋಡಬಹುದು. ಪೂರ್ಣತ್ವ ಎಲ್ಲಿ ಬರುತ್ತೆ? ಆದ್ದರಿಂದ ಗುಣಪೂರ್ಣ, ದೋಷ ದೂರ ಎಂಬ ಎರಡೇ ಅಂಕಿಯಲ್ಲಿ ಸಮಸ್ತ ಜೀವರನ್ನು ನಾವು ತಕ್ಕಡಿಗೆ ಹಾಕಿ ನಾವು ತಿಳಿದುಕೊಳ್ಳಬಹುದು. ಈಶದಾಸರ ಬಿಂಬ ಪ್ರತಿಬಿಂಬರ ತಾರತಮ್ಯ ಭಾವನೆಗಳು. ತಾರತಮ್ಯ ಭಗವಂತನಲ್ಲಿ ಜೀವರಲ್ಲಿ ಮಾಡಲು ಸಾಧ್ಯವೇ ಇಲ್ಲ. ಯಾಕೆ? ಭಗವಂತನ ಯಾವ ಗುಣವೂ ಜೀವರಲ್ಲಿ ಕಾಣೋಕ್ಕೆ ಸಾಧ್ಯವಿಲ್ಲ. ಯಾವುದು? ದೋಷ ದೂರ, ಗುಣಪೂರ್ತಿ. ದೋಷ ದೂರ, ಗುಣಪೂರ್ತಿಯಾಗಿರ್ತಕ್ಕಂಥದ್ದು ಯಾವ ಜೀವರಲ್ಲೂ ಇಲ್ಲ. ಆದ್ದರಿಂದ ಹೇಗೆ ನಾವು ತಾರತಮ್ಯ ಭಾವನೆಯಿಂದ ನಾವು ಭಗವಂತನ ನಾವು ಹೊಂದಿಸಿಕೊಂಡು ನೋಡೋಕ್ಕೆ ಸಾಧ್ಯ? ಅಸಾಧ್ಯವಾದ ಮಾತು, ಅಸಂಭವವಾದ ಮಾತು. ಆದ್ದರಿಂದಲೇ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ಚಿಂತಿಸಿದ್ದಾರೆ. 10 ಎಂಬುದೇ ಅನಂತ ಎಂಬುದನ್ನು ಮನಸ್ಸನ್ನು ನಾವು ಯಾವಾಗಲೂ ತಿಳಿದುಕೊಳ್ಳಬೇಕು. ಭಗವಂತನ ಅನಂತ ಗುಣಗಳಿದೆ, ಜೀವಗಳಲ್ಲಿ ಅನಂತ ದೋಷಗಳಿವೆ. ಹೀಗೆ ಅತಿ ವಿರುದ್ಧವಾಗಿರತಕ್ಕಂಥದ್ದು ಹೇಗೆ ಸಮ್ಮಿಲನವಾಗುತ್ತದೆ? ಅದು ಎಂದೂ ಆಗದ ಪಕ್ಷ ಎಂಬುದೇ ತಾತ್ಪರ್ಯ. ಭಿನ್ನಾ ಜೀವಗಣಾ ಹರೇರನುಚರಾಹ ಎಂಬುದನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಇಂಥ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಅಭೂಯಿಷ್ಟಾಂತೇ ನಮ್ಮ ಭಕ್ತಿ ವಿಧೇಯಮ ಎಂದು ಹೇಳಿ, ಇಂಥ ವಿಶೇಷ ಜ್ಞಾನ ಬರಕ್ಕೆ ಸಾಧ್ಯವಾದದ್ದು ಕೇವಲ ಮನುಷ್ಯ ಜ್ಞಾನ. ಮನುಷ್ಯನಲ್ಲಿಯೂ ಸಹ ಯೋಗ್ಯ ಗುರುಗಳ ಸಂಪರ್ಕದಿಂದ ಶ್ರೀ ಪುರಂದರದಾಸರು ಶ್ರೇಷ್ಠವಾದ ಜ್ಞಾನವನ್ನು ಒದಗಿಸಿದ್ದಾರೆ. ಈ ಶ್ರೇಷ್ಠ ಜ್ಞಾನ ಬರೋದಕ್ಕೆ
ಅನುಕೂಲವಾದ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದವರು ನಮ್ಮ ತಂದೆ ತಾಯಿಗಳು. ಅವರ ಅನುಗ್ರಹವನ್ನು ನಾವು ಸ್ಮರಿಸಲೇಬೇಕು. ತಂದೆ ತಾಯಿ ಇರುವಿಕೆಗೆ ನೆರವಾದ ಯಾವ ಗುರು ಹಿರಿಯರು ಅವರ ಅನುಗ್ರಹವನ್ನು ಸ್ಮರಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಗುಣವನ್ನು, ಈ ಜ್ಞಾನವನ್ನು ಪ್ರಸಾರ ಮಾಡಿದ್ರಿಂದ ಅವರ ಸಹಾಯ ಅಪ್ರತಿಮ. ನಾವು ಎಲ್ಲ ಜೀವರನ್ನು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವರನ್ನು ಸಂಧಿಸಿ ಏನು ಸಹಾಯ ಪಡೆಯಬಹುದೋ ಅದು ಶತಾಂಶ ಕೋಟಿಪಟ್ಟು ಹೆಚ್ಚು ನಾವು ಸಹಾಯವನ್ನು ಪಡೆದಿರುವುದು ತತ್ವಾಭಿಮಾನಿ ದೇವತೆಗಳಿಂದ. ಇದನ್ನು ನಾವು ಯಾವ ಜೀವರೂ ತಿಳಿಯುತ್ತಾ ಇಲ್ಲ. ಎಲ್ಲರೂ ಸ್ವಾರ್ಥಿಗಳಾಗಿ, ಏಕೆಂದರೆ ಅವರು ಅಲ್ಪ ಮತಿಗಳಾಗಿರೋದ್ರಿಂದ ದೇವತೆಗಳ ಹಿತಚಿಂತನೆ, ದೇವತೆಗಳು ಮಾಡತಕ್ಕಂಥ ವಿಶೇಷವಾದ ಅನುಗ್ರಹವನ್ನು ಚಿಂತಿಸುತ್ತಿಲ್ಲ. ಆದರೆ ನಿಜವಾಗಿ ನಾವು ಅವರ ವಿಶೇಷ ಅನುಗ್ರಹಕ್ಕೆ, ಅವರ ವಿಶೇಷವಾದ ಸಹಾಯವನ್ನು ನಮಗೆ ಕೊಟ್ಟಿರೋದ್ರಿಂದ ಅವರ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುತ್ತಲೇಬೇಕು. ಇವರ ಮೇಲೆ ಭಾರತೀಪತಿ ವಾಯುದೇವರು, ಮುಖ್ಯ ಪ್ರಾಣದೇವರು, ಮುಖ್ಯ ಗುರುಗಳಾಗಿ, ಮೂಲ ಗುರುಗಳಾಗಿ ಸಕಲರಲ್ಲೂ ನಿಂತು ಈ ಸುಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ. ಅವರು ಪ್ರತಿ ಉಸಿರಿನಲ್ಲೂ ನಿಂತು ಭಗವಂತನ ಧ್ಯಾನ ಮಾಡುವ ಮೂಲಕ ಭಗವಂತ ಪ್ರಜ್ಞೆಯನ್ನು ನಮಗೆ ತಂದುಕೊಡ್ತಾ ಇದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯ. ಇದು ಭಗವದ್ ಆಜ್ಞಾ ಪ್ರಕಾರ ವಾಯುದೇವರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳುವ ಮೂಲಕವಾಗಿ ಎಲ್ಲ ಸಜ್ಜನರಿಗೆ ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇವರ ವಿಶೇಷ ಸ್ಮರಣೆಯನ್ನು ಪ್ರತಿ ಕ್ಷಣದಲ್ಲೂ ನಾವು ಜ್ಞಾಪಿಸಿಕೊಳ್ಳಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ. ಅವನೇ ನಮ್ಮ ಬಿಂಬರೂಪ, ಅವನೇ ನಿಮ್ಮ ಬಿಂಬರೂಪ, ಅವನೇ ಜಗತ್ಸ್ವಾಮಿ, ಅವನೇ ಜಗದಂತರ್ಯಾಮಿ, ಅವನೇ ಮೂಲ ಶ್ರೀಮನ್ನಾರಾಯಣ. ಅವನೇ ನಮ್ಮ ಬಿಂಬರೂಪನಾದ್ದರಿಂದ ಅವನ ವಿಶೇಷ ಅನುಗ್ರಹದಿಂದಲೇ ಎಲ್ಲವೂ ಕಾರ್ಯ ನಡೆಯುತ್ತಿರುವುದರಿಂದ ಅವನನ್ನು ನಾವು ಸ್ಮರಿಸಲೇಬೇಕು. ಆದರೆ ಅವನು ಪೂರ್ಣನಾಗಿದ್ದರಿಂದ ಅವನಿಗೆ ಯಾವ ಅಪೇಕ್ಷೆಯೂ ಇರುವುದಿಲ್ಲ. ನೆನೆಯುವುದರಿಂದ ಅವನಿಗೇನು ಪ್ರಯೋಜನ? ಏನು ಕೊಡಬೇಕು? ಅವನಿಗೆ ಯಾವುದರಿಂದಲೂ ಅಪೂರ್ಣತೆ ಇಲ್ಲ, ಎಲ್ಲವೂ ಪೂರ್ಣನಾಗಿದ್ದಾನೆ. ಆದ್ದರಿಂದ ವೇದ ಉಪನಿಷತ್ತಲ್ಲಿ ಹೇಳಿದಂತೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ. ಭಗವಂತ ನಿನಗೆ ನಮೋ ನಮಸ್ತೆ, ಇಷ್ಟೇ ನಾವು ಹೇಳೋಕ್ಕೆ ಸಾಧ್ಯವಾಗಿದೆ. ಭೂಯಿಷ್ಠಾಂತೆ ನಮ ಮುಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.